ಟು SMS ಟ್ಯುಟೋರಿಯಲ್ಸ್. ಐ ಆಮ್ ಸಿಂಧು MS. ತುಂಬ ದಿನದಿಂದ ಕಾಯ್ತಾ ಇದ್ರಿ, ಸಾರಿ ಫಾರ್ ಲೇಟ್. ಬ್ಯುಸಿ ಆಗಿಬಿಟ್ಟೆ ಸ್ವಲ್ಪ ದಿನ. ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ವಿತೌಟ್ ವೇಸ್ಟಿಂಗ್ ಟೈಮ್. ದ ಲಾರ್ಜೆಸ್ಟ್ 4-digit number is 4-digit number exactly divisible by 88 is, which is the correct answer. ಹೇಗೆ ಫೈಂಡ್ ಔಟ್ ಮಾಡಬೇಕು ಇದನ್ನು? ಈ ರೀತಿಯಾಗಿ ಕೊಟ್ಟಾಗ ಜಸ್ಟ್ ಗೋ ವಿತ್ ಅ ಕಾನ್ಸೆಪ್ಟ್. ಮೇಯ್ನಾಗಿ ನಮಗಿವಾಗ ಏನು ಮಾಡಬೇಕು ಅಂತಂದರೆ, ಇದೇ ರೀತಿಯಾದಂಥ ಪ್ರಶ್ನೆ ಮುಂದೆ ಕೇಳಲ್ಲ, ಆದರೆ ಇದನ್ನೆಲ್ಲ ಸ್ವಲ್ಪ ಮಾಡಿಫೈ ಮಾಡ್ತಾರಲ್ವ, ಅದಕ್ಕೋಸ್ಕರ ರಿಯಲ್ ಕಾನ್ಸೆಪ್ಟ್ಸ್ನ ನಾನು ಇಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. 88ಇಂದ ಡಿವೈಡ್ ಆಗಬೇಕು ಆ ಒಂದು ನಂಬರ್ ಅಂತಂದರೆ, ಎನಿ ನಂಬರ್ ಆಗಬೇಕು ಅಂತಂದರೆ ಇಟ್ ಮಸ್ಟ್ ಡಿವಿಸಿಬಲ್ ಬೈ 11 and 8. ಹೌದಲ್ವಾ? ಬಿಕಾಸ್ ದೀಸ್ ಆರ್ ದ ಮಲ್ಟಿಪಲ್ಸ್ ಆಫ್ 88. ಸೊ ಈ ರೀತಿಯಾಗಿ ನಿಮ್ಗೆ ಯಾವುದೇ ಒಂದು ನಂಬರನ್ನು ಕೊಟ್ಟರು ಅಂತಂದರೆ ಫಸ್ಟ್ ಗೋ ವಿತ್ ದಟ್ ಮಲ್ಟಿಪಲ್ಸ್. ಟ್ರೈ ಮಾಡಿ. 88ನ ನೋಡಿ, ಲಾಸ್ಟ್ 2 ಡಿಜಿಟ್ಸನ್ನು ಅಷ್ಟೇ ನೀವು ಕನ್ಸಿಡರ್ ಮಾಡಿದ್ರು ಇಟ್ ಸಾಕು. 88 ಎಕ್ಸಾಕ್ಟ್ಲಿ ಹೌದು. ಆದರೆ ಇದನ್ನು ನೀವು 68 ಅಷ್ಟೇ ನೋಡಿದ್ರೆ ಇಟ್ಸ್ 64. ಓಕೆ, ಆಗಲ್ಲ ಅನಿಸ್ಬಹುದು. ಫುಲ್ ನೋಡಿದ್ರೆ ಆ್ಯಕ್ಚುಲಿ ಆಗುತ್ತೆ, 44 ಸಹಿತ ಆಗುತ್ತೆ. ಹಾಗಿದ್ರೆ 11 ನೋಡೋಣ, 11 ಸಹಿತ ಆಗುತ್ತೆ. ಬಟ್ ದಿಸ್ ಪ್ರಾಬ್ಲಮ್ಗೆ ನಾನು ಈಗ ಹೇಳಿರುವಂಥ ಒಂದು ರೂಲು ಸ್ಯಾಟಿಸ್ಫೈ ಆಗೋದಿಲ್ಲ, ಆದರೆ ಮುಂದೆ ನಿಮಗೆ ಯಾವುದೇ ಒಂದು ಪ್ರಶ್ನೆಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನಿಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದು. ಓಕೆ, ಈಗ ನಾವು ಈ ಒಂದು ಪ್ರಶ್ನೆನ ನೋಡೋಣ. 4-digit ನಂಬರ್ ವಿಚ್ ಈಸ್ ಬಿಗ್ಗೆಸ್ಟ್ ಅಂತ ಅಂದರೆ ದಟ್ ಈಸ್ 9999 ಎಕ್ಸಾಕ್ಟ್ಲಿ. ಸೊ ಈ ರೀತಿಯಾಗಿ ಕೊಟ್ಟಾಗ ಮುಂದೆ ನಾವು ನೋಡೋಣ, ವಿಚ್ ಮಸ್ಟ್ ಬಿ ಡಿವಿಸಿಬಲ್ ಬೈ 88 ಆಗಿರಬೇಕು. ಹಾಗಿದ್ರೆ ವಿತೌಟ್ ವೇಸ್ಟಿಂಗ್ ಟೈಮ್ 88ಇಂದ ಇದನ್ನು ಡಿವೈಡ್ ಮಾಡೋಣ. 88 1s are 88. So what is the answer? 119. Again 88 1s are 88. So what will be the answer? 3. ಹೌದಲ್ವಾ? 3 1. ಇನ್ನೊಂದು 9 ಇದೆ, 9. ಲೆಟ್ ಅಸ್ ಟೇಕ್ 3 ಓಕೆ ಆಗುತ್ತೆ. 3 8s are 24, 2 3 8s are 24, 26 exactly. So what will be the answer? 5 and again 5. ಹೌದಲ್ವಾ? 55. ಈಗ ಏನು ಮಾಡಬೇಕು ಅಂದರೆ, ಈ 9999 ಏನಿತ್ತಲ್ಲ ಇದರಲ್ಲಿ 55ನ ಮೈನಸ್ ಮಾಡಿ. ಸೊ ಯು ಗ್ಯಾಟ್ ದ ಆನ್ಸರ್ 9944. ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ. ಇಷ್ಟೇ, ಸಿಂಪಲ್ ಆಗಿರುತ್ತೆ. ಮೇಯ್ನಾಗಿ ಪ್ರಾಕ್ಟೀಸ್ ಬೇಕು. ಇನ್ನು ಯಾವ್ಯಾವ ರೀತಿಯಾಗಿ ಕೇಳ್ಬೋದು ಡಿವಿಸಿಬಿಲಿಟಿ ಕಾನ್ಸೆಪ್ಟಲ್ಲಿ ಅಂತ ಅಂದರೆ ಮುಂದೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ತುಂಬ ಒಂದೇ ಒಂದು ತಿಂಗಳಿರೋದ್ರಿಂದ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಮ್ಯಾಥ್ಸ್ ಸಹಿತ ಕ್ವಶನ್ಸ್ಗಳು ರಿಪೀಟ್ ಆಗಿದೆ TETಯಲ್ಲಿ. ಸೊ ಅದಕ್ಕೋಸ್ಕರ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಏನು ಕೇಳಿದ್ದಾರೆ ಅದನ್ನು ಫಸ್ಟ್ ಸಾಲ್ವ್ ಮಾಡಿ, ಅದನ್ನು ಹೇಗೆ ಸಾಲ್ವ್ ಮಾಡಬಹುದು, ಯಾವ ಮೆಥಡ್ ಇದೆ ಅದನ್ನು ತಿಳ್ಕೊಳ್ಳಿ. ಮಿಸ್ ಮಾಡಿದೆ. ಬನ್ನಿ ಮುಂದೆ ಹೋಗೋಣ. ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ಲೆಸ್ ದ್ಯಾನ್ 40? ಎಷ್ಟಿದೆ ನಂಬರ್ಸ್, ಎಷ್ಟಿದೆ ಟೋಟಲ್ ಆಗಿ? ಅದಕ್ಕಿಂತ ಮುಂಚೆ ಪ್ರೈಮ್ ನಂಬರ್ ಅಂತ ಅಂದ್ರೇನು? ಇಟ್ ಮಸ್ಟ್ ಬಿ ಡಿವಿಸಿಬಲ್ ಅಂದರೆ ಇದು 1 ಮತ್ತು ಇಟ್ ಸೆಲ್ಫಿಂದ ಏನಾಗಿರುತ್ತೆ, ಇದು ಡಿವಿಸಿಬಲ್ ಆಗಿರುತ್ತೆ. ಅಂದರೆ 11 ಅಂತ ತೊಗೊಂಡ್ರೆ 1 and 11 ಅಷ್ಟೇ, ಅದ್ರದ್ದು ಮತ್ತೆ ಬೇರೆ ಯಾವುದೇ ಒಂದು ನಂಬರಿಂದ ಅದು ಡಿವೈಡ್ ಆಗುವಂಥದ್ದಿಲ್ಲ. ಅಂದರೆ ಮಲ್ಟಿಪಲ್ಸ್ ಇರಬಹುದು ಬಟ್ ಫ್ಯಾಕ್ಟರ್ಸ್ಗಳಿರೋದಿಲ್ಲ. ಸೊ ಪ್ರೈಮ್ ಫ್ಯಾಕ್ಟರ್ ಅಂತ ಅಂದರೆ ಅಲ್ಲಿಗೆ ಪ್ರೈಮ್ ನಂಬರ್ ಅಂತ ಅಂದರೆ ಓನ್ಲಿ 2 ಫ್ಯಾಕ್ಟರ್ಸ್ಗಳಿರುತ್ತೆ. ಹಾಗಿದ್ರೆ ಕಾಂಪೋಸಿಟ್ ನಂಬರ್ ಅಂತ ಅಂದರೆ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಇರುತ್ತೆ. ಆ್ಯಂಡ್ ಇನ್ನು ಫ್ಯಾಕ್ಟ್ಸ್ಗಳು ಬರುತ್ತೆ ನಿಮಗೆ. 2 ಈಸ್ ದ ಸ್ಮಾಲೆಸ್ಟ್ prime number and 2 is also the smallest even prime number. ಹಾಗಿದ್ರೆ ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಯಾವುದು? ದಟ್ ಈಸ್ 3. ಡಬಲ್ ಡಿಜಿಟ್ 2 ಡಿಜಿಟ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು? ದಟ್ ಈಸ್ 2 ಡಿಜಿಟ್ ಅಲ್ವಾ? 2 ಡಿಜಿಟ್ ಸ್ಮಾಲೆಸ್ಟ್. ಓಕೆ, ದಟ್ ಈಸ್ 11 ಅಲ್ವಾ? ಎಕ್ಸಾಕ್ಟ್ಲಿ 11 ಸ್ಮಾಲೆಸ್ಟ್ ಆಡ್ ನಂಬರ್, ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಬಿಗ್ಗರ್ ಅಂತ ಬಂತು ಅಂದರೆ ಆಗ ಮೇ ಬಿ 97 ಅನಿಸುತ್ತೆ. ಎಕ್ಸಾಕ್ಟ್ಲಿ 101 ಇದೆಯಲ್ಲ, ದಿಸ್ ಈಸ್ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್. ಈ ರೀತಿಯಾಗಿದೆಯಲ್ಲ ಫ್ಯಾಕ್ಟ್ಸ್ಗಳು ನಿಮಗೆ ಗೊತ್ತಿರಲೇಬೇಕು. ಮುಂದೆ ನೀವು ಇಲ್ಲಿ ನೋಡಬಹುದು ಎಗೈನ್ ಆಮೇಲೆ ಇನ್ನೂ ಸಹಿತ ಕಾನ್ಸೆಪ್ಟ್ಸ್ಗಳು ಬರುತ್ತೆ. ಏನಪ್ಪ ಅಂತ ಅಂದರೆ 1 to 50ಯಲ್ಲಿ ನಿಮಗೆ ಪ್ರೈಮ್ ನಂಬರ್ಸ್ ಬರೋದು ಟೋಟಲ್ ಆಗಿ 15 ಪ್ರೈಮ್ ನಂಬರ್ಸ್ಗಳು ಬರುತ್ತೆ. ಲಿಸ್ಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ, ಜಸ್ಟ್ ಕೇಳಿ ನೋಟ್ ಮಾಡ್ಕೊಳ್ಳಿ ಅಷ್ಟೇ.
50 to 100 ನಿಮಗೆ ಟೋಟಲ್ ಆಗಿ 10 ಪ್ರೈಮ್ ನಂಬರ್ಸ್ ಬರುತ್ತೆ. ಹಾಗಿದ್ರೆ 1 to 100 ಪ್ರೈಮ್ ನಂಬರ್ಸ್ ಎಷ್ಟು ಬರುತ್ತೆ? ಟೋಟಲಿ 25 ಪ್ರೈಮ್ ನಂಬರ್ಸ್ ಬರುತ್ತೆ. ಎಕ್ಸಾಕ್ಟ್ಲಿ. ವೇಟ್ ಅ ಮಿನಿಟ್. ಹಾಗಿದ್ರೆ ನೀವು ಕಲ್ತಿದ್ದೀವಾಗ ಪ್ರೈಮ್ ನಂಬರ್ ಎಷ್ಟು ಅಂತ ಹೇಳಿ. ಪ್ರೈಮ್ ನಂಬರ್ಸ್, ಕಾಂಪೋಸಿಟ್ ನಂಬರ್ಸ್ ಎಷ್ಟಿರುತ್ತೆ? ಕಾಂಪೋಸಿಟ್ ನಂಬರ್ಸ್, ಪ್ರೈಮ್ ನಂಬರ್ಸ್ ಟೋಟಲ್ 25 ಇದೆ, 1 to 100. ಹಾಗಿದ್ರೆ ಕಾಂಪೋಸಿಟ್ ನಂಬರ್ಸ್ ಎಷ್ಟಿರುತ್ತೆ? ನೀವು ಹೇಳ್ತೀರಾ 100 minus 25 that is 75 ಅಂತ ಹೇಳಿ. ಇಟ್ ಈಸ್ ಎಕ್ಸಾಕ್ಟ್ಲಿ ರಾಂಗ್. 74 ಈಸ್ ದ ಕರೆಕ್ಟ್ ಆನ್ಸರ್. ಹಾಗಿದ್ರೆ ಇನ್ನೊಂದು ಎಲ್ಲ ಹೋಯ್ತು? ದಟ್ ಈಸ್ 1. ಫಸ್ಟ್ 1 ಇದೆಯಲ್ಲ, ದಿಸ್ ಈಸ್ ನೈದರ್ ಎ ಪ್ರೈಮ್ ನಂಬರ್ ನಾರ್ ಎ ಕಾಂಪೋಸಿಟ್ ನಂಬರ್. ಸೊ ಯು ಹ್ಯಾವ್ ಟು ನೋ ದಿಸ್. ಯಾಕೆ ಅನ್ನೋದಕ್ಕೂ ಸಹಿತ ಯೋಚನೆ ಮಾಡಿ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಕೇಳಿರುವಂತಹ ಪ್ರಶ್ನೆ ಏನಪ್ಪ ಅಂತಂದರೆ, ಪ್ರೈಮ್ ನಂಬರ್ 40 ಒಳಗಡೆ ಎಷ್ಟಿದೆ ಅಂಥೇಳಿ. ಐ ಥಿಂಕ್ ಈ ಕ್ವಶನ್ಗೆ ನಾನು ನಿಮಗೆ ಆನ್ಸರ್ ಬಿಟ್ಟರೆ ಒಳ್ಳೆಯದು ಅನಿಸುತ್ತೆ. ಟ್ರೈ ಟು ಸಾಲ್ವ್. ಓಕೆ, ಮುಂದೆ ನೋಡೋಣ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ? ಏನು ಮೇಡಮ್ ಕ್ವಶನೇ ಕೊಟ್ಟಿಲ್ಲ, ಎ ಆ್ಯಂಡ್ ಬಿ ಅಂದರೆ ಏನು ಅಂತ ಕೇಳ್ತಿದ್ದೀರಾ ಅಂತ ಅನ್ಬೋದು ನೀವು. ಟು ಎ ಬಿ 1 ದಿಸ್ ಈಸ್ 1 ಆ್ಯಂಡ್ ಬಿ 1 8. ಹಾಗಿದ್ರೆ ಏನು ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ? ಆಪ್ಷನ್ಸ್ ನಿಮಗೆ ಯಾವ ಥರ ಇದೆ ಅಂತಂದರೆ 7 and 3, 3 and 7, 4 and 7 ಆ್ಯಂಡ್ 7 and 4. ನೋಡಿ ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ ಅಂಥೇಳಿ. ಫಸ್ಟ್ ನಾವಿಲ್ಲಿ ಹೇಗಿದ್ರು ಅಡಿಷನ್ ಕೊಟ್ಟಿರೋದ್ರಿಂದ ಸೊ ಈಸಿಲಿ ನಾವು ನೋಡಬಹುದು. ಬಿಗೆ ಎಷ್ಟನ್ನು 1ಗೆ ಸೇರಿಸಿದ್ರೆ, 1ಅನ್ನು ನಾವು ಎಷ್ಟಕ್ಕೆ ಸೇರಿಸಿದ್ರೆ 8 ಆಗುತ್ತೆ? ಇಟ್ ಮಸ್ಟ್ ಬಿ ವಾಟ್? 7. ಸೊ ಬಿ ಹಾಗಿದ್ರೆ 7 ಅನ್ನೋದಾದರೆ ಇವೆರಡು ಆಪ್ಷನ್ ಆಗಿರುತ್ತೆ. ಇವೆರಡರಲ್ಲಿ ಯಾವುದೋ ಒಂದಾಗಿರುತ್ತೆ. ಎಕ್ಸಾಕ್ಟ್ಲಿ, ಇದೆರಡರಲ್ಲಿ ನೋಡೋಣ. ಹಾಗಿದ್ರೆ ಇಲ್ಲಿ 8 ಆಯಿತು. ಎಗೈನ್ ಇದಕ್ಕೆ ನಾವು 7 ಅಂತ ಹಾಕೋಣ, ಇದಕ್ಕೂ 7 ಅಂತ ಹಾಕ್ಬಿಡೋಣ. ಸೊ ಬಿ ಅನ್ನೋ 7 ಅಂತ ಗೊತ್ತಾಗಿದೆ ಅಲ್ವಾ? ವೆರಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ 7ಗೆ ಎಷ್ಟನ್ನು ಹಾಕಿದ್ರೆ ಇಲ್ಲಿ 1 ಬರುತ್ತೆ? ಎಕ್ಸಾಕ್ಟ್ಲಿ 4. 4 + 7 is 11. 4 ಹಾಕಿ 4 2 6 7 ಬಂತಲ್ಲ ಆನ್ಸರ್. ಸೊ ಹಿಯರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ರೀತಿಯಾಗಿ ಟ್ರಯಲ್ ಆ್ಯಂಡ್ ಎರರ್ ಮೂಲಕ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಬಹುದು. ವಿಚ್ ಮ್ಯಾಥಮೆಟಿಕಲ್ ಆಪರೇಷನ್ ಡಸ್ ದ ಫಾಲೋಯಿಂಗ್ ಡಯಾಗ್ರಾಮ್ ಇಂಡಿಕೇಟ್? ಮುಂದೆ ಈ ಥರದ್ದೆಲ್ಲ ಪ್ರಶ್ನೆ ಕೇಳಲ್ಲ ಬಿಡ್ರಿ, ತುಂಬ ಸಿಂಪಲ್ ಆಗಿದೆ. 0ಇಂದ ಸ್ಟಾರ್ಟ್ ಮಾಡ್ಕೋಬೇಕು ನೀವು. ಈ ರೀತಿಯಾಗಿ ಕೇಳಿದಾಗ 0ಇಂದ ಎಷ್ಟು ಮನೆ ಮುಂದೆ ಹೋಗಿದೆ? 4 ಮನೆ ಮುಂದೆ ಹೋಗಿದೆ. ಹಾಗೆ ನಂಬರ್ ಲೈನಲ್ಲಿ ನೀವು ರೈಟ್ ಸೈಡ್ ಹೋದರೆ ಅಡಿಷನ್ನು, ಲೆಫ್ಟ್ ಸೈಡ್ ಹೋದರೆ ಸಬ್ಟ್ರಾಕ್ಷನ್. ಇದ್ರ ಬಗ್ಗೆ ಗೊತ್ತಿರಲಿ. ಬಿಕಾಸ್ ನೆಗೆಟಿವ್ ನಂಬರ್ಸ್ ಇದೆ ಅನ್ಕೊಂಬಿಡಿ ಅಷ್ಟು ನೆನಪಿದ್ರೆ ನೀವು ಅದನ್ನು ಮತ್ತೆ ಬರೆದಿಡ್ಕೊಳ್ಳೋದು ಅದೆಲ್ಲ ನೆಸೆಸಿಟಿ ಇಲ್ಲ. 0 to 4 ಇಟ್ ಮೀನ್ಸ್ +4. ಎಗೇನ್ ಯು ಆರ್ ಕಮಿಂಗ್ ಬ್ಯಾಕ್ ಟು -3 ಅಂದರೆ 1 2 3 4 5 6 7. ಇಟ್ ಮೀನ್ಸ್ ವಾಟ್? -7. ಎಗೇನ್ ಬ್ಯಾಕ್ ಹೋಗ್ತಾ ಇದ್ದೀವಿ -2ಗೆ. 1 2 3 4 5. ಇಟ್ ಮೀನ್ಸ್ +5. ಈಸ್ ದಿಸ್ ಕರೆಕ್ಟ್? ಚೆಕ್ ಇಟ್. ಏನು ಬರುತ್ತೆ ಆನ್ಸರ್ ಅಂತ ಚೆಕ್ ಮಾಡಿರಿ, ಗೊತ್ತಾಗುತ್ತೆ. ಇಟ್ಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಮುಂದೆ ನೋಡೋಣ. ಕುಮಾರ್ ವರ್ಕ್ಸ್ 1.5 hour ಅಂದರೆ 1.5 ಗಂಟೆ ಮಂಡೇ ಕೆಲಸ ಮಾಡ್ತಿದ್ದಾನೆ. 5 ಗಂಟೆ 1/5 hour ಅಷ್ಟೇನು ಮಾಡ್ತಿದ್ದಾನೆ ಟ್ಯೂಸ್ಡೇ ವರ್ಕ್ ಮಾಡ್ತಿದ್ದಾನೆ. 4 hour ವೆಡ್ನೆಸ್ಡೇ ವರ್ಕ್ ಮಾಡ್ತಿದ್ದಾನೆ ಟೋಟಲಿ. ಈ ಟೈಮಲ್ಲಿ 1/3 ಅಷ್ಟು 1/3 ಹವರ್ ಏನು ಮಾಡ್ತಿದ್ದಾನೆ ಅವನು? ಬ್ರೌಸಿಂಗ್ ಇಂಟರ್ನೆಟ್ನಲ್ಲಿ ಬ್ರೌಸ್ ಮಾಡ್ಕೊಳ್ತಾ ವೇಸ್ಟ್ ಮಾಡ್ತಿದ್ದಾನೆ ಟೈಮ್ನ. ಇಟ್ ಮೀನ್ಸ್ ದೀಸ್ ಆರ್ ಆಲ್ ಪ್ಲಸ್ ಆ್ಯಂಡ್ ದಿಸ್ ಈಸ್ ಮೈನಸ್ ಅಂತ ಮೇಯ್ನಾಗಿ ನಮಗೆ ವರ್ಕ್ ಅಂತ ಬಂದಾಗ ಅಲ್ವಾ? ಅದೇ ರೀತಿಯಾಗಿ ಇಲ್ಲಿ ಮಾಡೋಣ ನಾವು. 1.5 hour ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿದೆ. ನಾವಿವಾಗ ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಕೊಬೇಡ. 2 1s 3/2. ದಿಸ್ ಈಸ್ 5 1/5 ಅಂತ ಅಂದರೆ 5 5 25 26/5. ಹಾಗಿದ್ರೆ ಹೇಳಿ 3/2 + 26/5 + 4. ಹಾಗಿದ್ರೆ ಎಷ್ಟು ಎಲ್ ಸಿ ಎಮ್ಮು? 10 ಇಂಟು 5 ಇಲ್ಲಿ ಇಂಟು 2 15 + 52 + 10. ಹಾಗಿದ್ರೆ ಎಷ್ಟಾಯಿತು? 7 6 7 8 107 ಡಿವೈಡೆಡ್ ಬೈ 10 -1/3. ಯಾಕಂದರೆ ವೇಸ್ಟಿಂಗ್ ಆಫ್ ಟೈಮ್. ಸೊ ಇಲ್ಲಿ ಎಲ್ ಸಿ ಎಮ್ 30 ಆಗುತ್ತೆ. ಇಂಟು 3 ಮಾಡೋಣ, ಇಲ್ಲಿ ಇಂಟು 10 ಮಾಡೋಣ. ಸೊ 321 - 10 301/30 ಈಸ್ ದ ಆನ್ಸರ್.
ಇದನ್ನು ನೀವು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಇಟ್ಟರೆ ಗೊತ್ತಾಗುತ್ತೆ ಆನ್ಸರ್. ಆ್ಯಕ್ಚುಲಾಗಿ ಆಪ್ಷನ್ಸ್ ರಾಂಗ್ ಇದೆ, ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು ಅಂತ ಅನಿಸುತ್ತೆ ಮೇ ಬಿ. ಸೊ ಮುಂದೆ ಬರೋಣ. ಕ್ಲಾಸ್ ಆಫ್ 60 ಸ್ಟೂಡೆಂಟ್ಸ್ ಇದ್ದಾರೆ, 60 ಜನ ಇದ್ದಾರೆ. ಅದರಲ್ಲಿ 1/4 ಆಫ್ ದ ಸ್ಟೂಡೆಂಟ್ಸ್ ಲೈಕ್ ಟು ಸ್ಟಡಿ ಸೈನ್ಸ್. ಹಾಗಿದ್ರೆ ಸೈನ್ಸ್ ಓದುವಂತಹ ಸ್ಟೂಡೆಂಟ್ಸ್ಗಳ ನಂಬರಿಂಗ್ ಎಷ್ಟು? 1/4 ಇಂಟು 60. 4 1s are 4, 4 5s are 20. 15 ಸ್ಟೂಡೆಂಟ್ಸ್ ಹಾಗಿದ್ರೆ ಸೈನ್ಸನ್ನು ಇಷ್ಟಪಡ್ತಿದ್ದಾರೆ. ಎಗೈನ್ ಮುಂದಕ್ಕೆ ಹೋಗೋಣ. 2/3 ಆಫ್ ದ ಸ್ಟೂಡೆಂಟ್ಸ್ ಇಂಗ್ಲೀಷನ್ನು ಇಷ್ಟಪಡ್ತಿದ್ದಾರೆ. ತಗೊಂಡಿರೋದು ಟೋಟಲ್ಲು 2/3 ಇಂಟು 60. 3 1s are 3 2s are 2 2s are 40. 40 ಆಯಿತು. ಹಾಗಿದ್ರೆ ಟೋಟಲ್ ಎಷ್ಟಾಯಿತು? 55 ಆಯಿತು, ಹೌದಲ್ವಾ? 60ಲಿ 55 ಹೋದರೆ ಎಷ್ಟು? 5. ರಿಮೈನಿಂಗ್ ಈಸ್ 5. ಬಟ್ ಇಲ್ಲಿ ನಿಮಗೆ ಆಪ್ಷನ್ಸಲ್ಲಿ ಫ್ರ್ಯಾಕ್ಷನಲ್ಲಿ ಬರೆಯೋಕ್ಕೆ ಹೇಳಿರೋದ್ರಿಂದ 5/60. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ 60. 5 1s are 5 12s are. ಸೊ 1/12 is the correct answer. Okay, it's easy. x minus 2 is a factor of the equation. ಇಲ್ಲಿ ನಿಮಗೆ ಯಾವ ರೀತಿಯಾಗಿದೆ ಅಂದರೆ 2x³ ಮೈನಸ್ x ಸ್ಕ್ವಯರ್ ಮೈನಸ್ px ಮೈನಸ್ 2 is equal to 0. ಈ ರೀತಿಯಾಗಿ ಕೊಟ್ಟಿರುವಂಥ ಒಂದು ಈಕ್ವೇಷನ್. ಇದರಲ್ಲಿ ನಿಮಗೆ p ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾರೆ. ವೆರಿ 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 ಈಸಿ. x ಮೈನಸ್ 2 ಅನ್ನೋದು ಒಂದು ಫ್ಯಾಕ್ಟರ್ ಅಂತಂದರೆ ಇಟ್ ಮಸ್ಟ್ ಬಿ ಈಕ್ವಲ್ ಟು 0. x ಇಸ್ ಈಕ್ವಲ್ ಟು 2 ಆಯಿತು. ಸೊ ಈಸಿಲಿ ನೀವು 2ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಗೋಯಿತು ಈಕ್ವೇಷನು. 2 ಸ್ಕ್ವಯರ್ ಮೈನಸ್ p ಇಂಟು 2 ಮೈನಸ್ 2 ಇಸ್ ಈಕ್ವಲ್ ಟು 0. 2 ಇಂಟು 8 ಮೈನಸ್ 4 ಮೈನಸ್ 2p ಮೈನಸ್ 2 ಇಸ್ ಈಕ್ವಲ್ ಟು 0. 16 minus 4 is 12. 12 minus 2 is 10. Minus 2p is equal to 0. 2p is equal to 10. p is equal to 5. That's all. The answer is 5. Easy alva? ತುಂಬಾನೇ ಈಸಿ, ಬಟ್ ಪ್ರಾಕ್ಟೀಸ್ ಬೇಕು. ಮುಂದೆ ನೋಡೋಣ. ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಈಕ್ವೇಷನ್ ಯಾವುದಪ್ಪ ಅಂತ ಅಂದರೆ 5x² ಮೈನಸ್ 6x ಪ್ಲಸ್ 7 is equal to 0. ಎಕ್ಸಾಕ್ಟ್ಲಿ ಈ ರೀತಿಯಾಗಿ ನಿಮಗೆ ನೇಚರ್ ಆಫ್ ದ ರೂಟ್ಸ್ ಕೇಳಿದ್ರು ಅಂದರೆ ಲಾಸ್ಟ್ ಟೈಮ್ ನಿಮಗೆ ನೆನಪಿದೆಯಾ? ಇದೇ ಥರನೇ ನಿಮಗೆ ಕಾಮನ್ನಾಗಿ ಯಾವ ರೀತಿಯಾಗಿ ಗ್ರಾಫ್ ಬರುತ್ತೆ ಅಂತ ಹೇಳಿ ಕೇಳಿದರು 2014 ಆ್ಯಂಡ್ 2015-16 ಪೇಪರ್ಸಲ್ಲಿ. ಸೊ ಹಾಗಿದ್ರೆ ಈಗ ನೋಡಿ 5x² ಮೈನಸ್ 6x ಪ್ಲಸ್ 7 is equal to 0 ಈ ರೀತಿಯಾಗಿ ಕೇಳಿದಾಗ ಗೋವಿತ ಇದು ಕ್ವಾಡ್ರೆಟಿಕ್ ಈಕ್ವೇಷನ್ ಅಲ್ವಾ? ಸೊ ಈಸಿ ಟು ಫೈಂಡ್. ಡೆಲ್ಟಾ ಇಸ್ ಈಕ್ವಲ್ ಟು b² ಮೈನಸ್ 4ac. ಇಲ್ಲಿ ಬಿ ಯಾವುದು, ಎ ಯಾವುದು, ಸಿ ಯಾವುದು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ. ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಮೈನಸ್ 6x² ಮೈನಸ್ 4 ಇಂಟು 5 ಇಂಟು 7. ಎಕ್ಸಾಕ್ಟ್ಲಿ 36 ಮೈನಸ್ 5 4 20 27 140. ಸೊ ಎಷ್ಟಾಗುತ್ತೆ? ಮೈನಸ್ 104. ಯು ಗಾಟ್ ದ ಆನ್ಸರ್ ಮೈನಸ್ ವ್ಯಾಲ್ಯೂ. ಸೊ ಮೈನಸ್ ವ್ಯಾಲ್ಯೂ ಬಂದಾಗ ದಿಸ್ ಈಸ್ ನಾಟ್ ಆ್ಯಕ್ಚುಲಿ ಎಕ್ಸಿಸ್ಟ್, ಸೊ ಇಟ್ ಈಸ್ ಇಮ್ಯಾಜಿನರಿ. ಸೊ ದ ಆನ್ಸರ್ ಈಸ್ ಆಲ್ಸೋ ಇಮ್ಯಾಜಿನರಿ. ಹಾಗಿದ್ರೆ ಡೆಲ್ಟಾ 0 ಬಂದಾಗ ಏನು? ಇಟ್ ಕಂಟೈನ್ಸ್ ಆ್ಯಕ್ಚುಲಿ ರಿಯಲ್ ರೂಟ್ಸ್, ಸಾರಿ ಈಕ್ವಲ್ ರೂಟ್ಸ್, ಸಮವಾಗಿರುತ್ತೆ ರೂಟ್ಸ್, ಈಕ್ವಲ್ ರೂಟ್ಸ್. ಡೆಲ್ಟಾ ಇಫ್ ಅದೇನಾದರೂ 0ಗಿಂತ ಜಾಸ್ತಿ ಇತ್ತು ಅಂತಂದರೆ ಆಗ ರಿಯಲ್ ಆ್ಯಂಡ್ ಅನ್ಈಕ್ವಲ್ ರೂಟ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಇಫ್ 2a is to 3b, 4b is to 5c. ಓಕೆ, ಹೀಗೆ ಬರ್ಕೊಳ್ಳೋಣ. 2a by 3b, 4b by 5c ಆ್ಯಂಡ್ a by c. ಈ ರೀತಿಯಾಗಿ ಬರ್ಕೊಳ್ಳೋಣ. ಇಟ್ಸ್ ಹೆಲ್ಪ್ಫುಲ್ ಆ್ಯಕ್ಚುಲಿ. ಮುಂದೆ ಈಗ ಈ ಒಂದು ಟ್ರಿಕ್ ರೀತಿಯಲ್ಲಿ ಹೇಳ್ತೀನಿ ನೋಡ್ಕೊಳ್ಳಿ. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ a is to b, 2 is to 3 ಅಂತ ಅಂದ್ಕೊಂಡ್ರೆ, ಈಗ c is to d, ಸಮಥಿಂಗ್ 5 is to 9 ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ ನೋ, ಬೆಟರ್ ನಾವಿಲ್ಲಿ ಎ ಇಸ್ ಟು ಡಿ ಕಂಡಿಡಿಯಕ್ಕೆ ಹೇಳಿದ್ದಾರೆ ಅಂತಂದರೆ ಆವಾಗ ಬಿ ಇಸ್ ಟು ಸಿ, ಓಕೆ ಎ ಇಸ್ ಟು ಸಿ ಕಂಡಿಡಿಯಕ್ಕೆ ಹೇಳಿದ್ದಾರೆ. ಇಷ್ಟು ಗೊತ್ತಿರಲಿ. ಈಗ ಬರ್ಕೊಳ್ಳಿ. ಆಗಿದ್ರೆ 2 is to 3 2. ಓಕೆ, ಈಗೇನು ಮಾಡಬೇಕು ಅಂತಂದರೆ ಓಕೆ 5 ಇಂಟು 2 3 ಬರ್ಕೊಳ್ಳಿ. 3 ಬಿ 5 ಕೆಳಗಡೆ ಬಿದು 5 7 9 ಬರ್ಕೊಳ್ರಿ. ಸೊ 3 9s are 27, 3 5s are 15, 2 5s are 10, 10 15 27. ಅದ್ರ ಬದಲು ನಾವು ಇನ್ನೊಂದು ರೀತಿಯಲ್ಲಿ ನೋಡ್ಕೊಳ್ಳೋಣ. ತಾಳಿ ವೆಯ್ಟ್ ಅ ಮಿನಿಟ್. ಇಲ್ಲಿ ಎ ಇಸ್ ಟು ಬಿ ಇಸ್ ಟು ಸಿ ಮೇಯ್ನಾಗಿ ಕೊಟ್ಟಿರೋದು. 2 3 ಆ್ಯಂಡ್ 4 5 ನಮಗೆ ಇಲ್ಲಿ ಕ್ವಶನಲ್ಲಿ ಕೊಟ್ಟಿರೋದು ಅಲ್ವಾ.
ಎಗೇನ್ ಸೇಮ್ ಬರ್ಕೊಂಬಿಡ್ರಿ ಅಷ್ಟೇ. ಅಲ್ಲಿಗೇನಾಯಿತು 8, 12, 15 ಇಷ್ಟು ಆದಮೇಲೆ ಸಿಕ್ಕಿದ್ದು 8, 15 ಎ ಸಿ ಅಲ್ವಾ ಕಂಡು ಕೇಳಿರೋದು 8, 15 ಎಕ್ಸಾಕ್ಟ್ಲಿ ಆನ್ಸರ್ ಈಸ್ ಇಷ್ಟೇ. ನಿಮಗೆ ಇಷ್ಟೇ ಇರೋದು, ಸೀರಿಯಸ್ಲಿ ಇಷ್ಟೇ ಇರೋದು. ಈ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನೀವು. ಆಪ್ಷನ್ ಕೊಟ್ಟಿರೋದು 5:6, 15:8, 6:5 ಆ್ಯಂಡ್ 8:15 ಕೊಟ್ಟಿದ್ದಾರೆ. ಇಷ್ಟೇ, ಈಸಿ ಟು ಫೈಂಡ್. ನೀವು ಜಸ್ಟ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ 2x4, 3x4 ಆ್ಯಂಡ್ 5x3 ಈ ರೀತಿಯಾಗಿ A:B:C ಕೊಟ್ಟರು ಅಂತ ಅಂದರೆ ಎ ಸಿನಾರು ಕಂಡಿಡೀರಿ, ಸಿ ಕೊಟ್ಟಿದ್ರು ಅಂದರೆ ಡಿ ಕೊಟ್ಟಿದ್ರು ಅಂದರೆ ಇದೇ ಥರ ಮಾಡ್ಕೊಂಡು ಹೋದರೆ ಮುಗೀತು. ದಟ್ಸ್ ಇನಫ್ ಅಬೌಟ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಲೈನ್ ಆಫ್ 0.5 ಮೀಟರ್ ಲೆಂತ್ ಈಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಓಕೆ, ಸಚ್ ದಟ್ ದ ಪಾರ್ಟ್ ಈಸ್ 2/3 ಅಂದರೆ ಒಂದು ಎಕ್ಸ್ ಇದೆ ಅಂತ ಅಂದರೆ ಇನ್ನೊಂದು 2/3 ಎಕ್ಸ್ ಅಷ್ಟಿದೆ ಸೆಕೆಂಡ್ ಪಾರ್ಟ್. ವಾಟ್ ಈಸ್ ದ ಲೆಂತ್ ಆಫ್ ದ ಸೆಕೆಂಡ್ ಪಾರ್ಟ್? ಹಾಗಿದ್ರೆ ಏನಾಗುತ್ತೆ ಅಂತ ಹೇಳಿ ಮೇಯ್ನಾಗಿ ಇದಿಷ್ಟು ಗೀವನಲ್ಲಿ ಕೊಟ್ಟಿರೋ ಅಂಥದ್ದು. ಸೊ ಮುಂದೆ ಓಕೆ ಫುಲ್ ಮಾಡಬೇಕು ಅಂತಂದರೆ ಅಲ್ಲಿಗೇನಾಗುತ್ತೆ ಎಕ್ಸ್ ಪ್ಲಸ್ 2/3 ಇಂಟು ಎಕ್ಸ್ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು 0.5 ಮೀಟ್ರ್ ಆಗಬೇಕು. ಆದರೆ ಓಕೆ, ನಿಮಗಿಲ್ಲಿ ಆಪ್ಷನ್ಸಲ್ಲಿ ಕೊಟ್ಟಿರೋದೇನಾಗಿದೆ, ಇಟ್ ಈಸ್ ಪ್ರೆಸೆಂಟ್ ಇನ್ ಸೆಂಟಿಮೀಟರ್. 10 ಸೆಂಟಿಮೀಟರ್, 20 ಸೆಂಟಿಮೀಟರ್, 30 ಸೆಂಟಿಮೀಟರ್, ಅಗೇನ್ 40 ಸೆಂಟಿಮೀಟರ್ ಈ ರೀತಿಯಾಗಿ ನಿಮಗೆ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಕೊಟ್ಟಿರೋದು 0.5 ಮೀಟ್ರಲ್ಲಿ. ಸೊ 0.5 ಮೀಟರ್ ಈಸ್ ಈಕ್ವಲ್ ಟು ವಾಟ್? ಇಟ್ ವಿಲ್ ಬಿ ಅಗೇನ್ 10 50 ಸೆಂಟಿಮೀಟರ್ ಆಯಿತು, ಇಂಟು 100 ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಎಕ್ಸ್ ಪ್ಲಸ್ 2/3 ಈಸ್ ಈಕ್ವಲ್ ಟು ಏನಾಯಿತು? 50 ಆಯಿತು. ಇಲ್ಲಿ ಎಲ್ ಸಿ ಎಮ್ ಎಷ್ಟಾಗುತ್ತೆ? 1 ಆ್ಯಂಡ್ 3 ಡಿನಾಮಿನೇಟರ್ ಇದೆ. ಸೊ ಎಲ್ ಸಿ ಎಮ್ ವಿಲ್ ಬಿ 3 ಆಗುತ್ತೆ. ಸೊ ಡಿವೈಡೆಡ್ ಬೈ 3 ಆ್ಯಂಡ್ ಅಗೇನ್ 3 ಇಂಟು ಎಕ್ಸ್ ಇಸ್ 3x ಪ್ಲಸ್ 2x ಈಸ್ ಈಕ್ವಲ್ ಟು 50. ಸೊ 5x/3 ಈಸ್ ಈಕ್ವಲ್ ಟು 50. 5 5 10 x ಈಸ್ ಈಕ್ವಲ್ ಟು 30. ಎಕ್ಸಾಕ್ಟ್ಲಿ x ಈಸ್ ಈಕ್ವಲ್ ಟು 30. ಸೊ ಬಟ್ ನಮಗೆ ಕೇಳಿರೋದವರು ಸೆಕೆಂಡ್ ಪಾರ್ಟ್ ಅಲ್ವಾ? ಓಕೆ, 30 + 20 ವಿಲ್ ಬಿ 50. ಅವ್ರು ಕೇಳಿರೋ ಸೆಕೆಂಡ್ ಪಾರ್ಟು 30ನಾ? ಅದು ಆಪ್ಷನ್ ಇಸ್ 30. ಆಪ್ಷನ್ನು 10, 20, 30, 40 ಕೊಟ್ಟಿದ್ದಾರೆ. ಫಸ್ಟ್ ಪಾರ್ಟ್ನ ನಾವು ಎಕ್ಸ್ ಅಂತ ತೊಗೊಂಡ್ವಿ ಅಂತಂದರೆ ಸೆಕೆಂಡ್ ಪಾರ್ಟ್ ಆ್ಯಕ್ಚುಲಿ 30. ನಾಟ್ 30 ಅಲ್ಲ, ಆನ್ಸರ್ ಆ್ಯಕ್ಚುಲಿ 30 ಅಲ್ಲ, ಬಟ್ 20. ಯಾಕಂದರೆ ಎಕ್ಸ್ ಅನ್ನೋದನ್ನು ನಾವು ಫಸ್ಟ್ ಪಾರ್ಟ್ ತೊಗೊಂಡಿದ್ವಿ, ಸೆಕೆಂಡ್ ಪಾರ್ಟು 20. ಸೊ 20. ಓಕೆ, ವ್ಯಾಲ್ಯೂ ಆಫ್ ಎಕ್ಸ್ ಏನು ಮೇಡಮ್ ಇಲ್ಲಿ ಕ್ವಶನೇ ಕೊಟ್ಟಿಲ್ಲ ಅಂತ ಅಂದ್ಕೋಬೇಡಿ. ಇಲ್ಲಿ ಆ್ಯಕ್ಚುಲಿ ನಮಗೆ ಒಂದು ಟ್ರಯಾಂಗಲ್ ಬೇಕು. ವೇಟ್ ಅ ಮಿನಿಟ್, ಎಸ್, ದಿಸ್ ಈಸ್ ದ ಟ್ರಯಾಂಗಲ್. ಹಾಗೆ ಸ್ವಲ್ಪ ಒಂದು ಲೈನನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ದಿಸ್ ಈಸ್ ದ ಎಕ್ಸ್ಟೀರಿಯರ್ ಆ್ಯಂಗಲ್. ಒಂದು ಆ್ಯಂಗಲ್ ಎಕ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ಆ್ಯಂಗಲ್ ನಿಮಗೆ 110 ಡಿಗ್ರಿ ಕೊಟ್ಟಿದ್ದಾರೆ, ಆ್ಯಂಡ್ ಈಗೇನ್ ಇನ್ನೊಂದು 70 ಡಿಗ್ರಿ ಕೊಟ್ಟಿದ್ದಾರೆ. ಹಾಗಿದ್ರೆ ವ್ಯಾಲ್ಯೂ ಆಫ್ ಎಕ್ಸ್ ಏನು ಅಂತ ಹೇಳಿ ಕೇಳಿದ್ದಾರೆ. ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್ ಅಂತಂದರೆ ಇದೆ. ಲೀನಿಯರ್ ಪೇರ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಲೀನಿಯರ್ ಪೇರ್ ಎಷ್ಟಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಸೊ ಕೊಟ್ಟಿರೋದು 110 ಕೊಟ್ಟಿದ್ದಾರೆ. ಅಂದರೆ ಪ್ರೊಟ್ರಾಕ್ಟರ್ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ. ಲೀನಿಯರ್ ಪೇರ್ ಮತ್ತೆ ಕಲಿಯೋ ಅವಶ್ಯಕತೆ ಇಲ್ಲ. 180 ಡಿಗ್ರಿ ಈಸ್ ಈಕ್ವಲ್ ಟು 110 ಡಿಗ್ರಿ ಪ್ಲಸ್ ಎಕ್ಸ್ ಅಲ್ವಾ? ಎಕ್ಸ್ ಈಸ್ ಈಕ್ವಲ್ ಟು ವಾಟ್? 180 ಡಿಗ್ರಿ ಮೈನಸ್ 110 ಡಿಗ್ರಿ. ಸೊ ಇಟ್ ವಿಲ್ ಬಿ 70 ಡಿಗ್ರಿ. ಹಾಗಿದ್ರೆ 170 ಡಿಗ್ರಿ ಆಯಿತು. ಟೋಟಲ್ ನಾವು ನಮಗೆ ಗೊತ್ತಿದೆ 140 ಡಿಗ್ರಿ ಆಯಿತು. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದ ಟ್ರಯಾಂಗಲ್ ಈಸ್ 180 ಡಿಗ್ರಿ ಅನ್ನೋದಾದರೆ, ಹಾಗಿದ್ರೆ 140 ಕಳೆದ್ವಿ ಅಂತಂದ್ರೆ ಅಲ್ಲಿಗೆ ಏನು ಸಿಕ್ತು? 40 ಡಿಗ್ರಿ. ಸೊ ಈಸಿಯೆಸ್ಟ್ ವೇ ಟು ಆನ್ಸರ್. ಮತ್ತು ABC ಅಂತೆ ಅವೆಲ್ಲ ಬರ್ಕೊಳ್ಳೋದು ಕಡೆ ಹೋಗಬೇಡ್ರಿ. ಈಸಿಯಾಗಿ ಮೈಂಡ್ ಕ್ಯಾಲ್ಕುಲೇಷನನ್ನು ಮಾಡಿ, ಅಷ್ಟೇ ಮೇಯ್ನಾಗಿ ಬೇಕಾಗಿರೋದು. ಓಕೆನಾ? ಸೊ ಮುಂದೆ ನೋಡೋಣ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಸರ್ಕಲ್ ಸರ್ಕಮ್ಸ್ಕ್ರೈಬ್ಸ್ ಎ ರೆಕ್ಟ್ಯಾಂಗಲ್ ವಿತ್ ಸೈಡ್ 6 ಸೆಂಟಿಮೀಟರ್ ಆ್ಯಂಡ್ 8 ಸೆಂಟಿಮೀಟರ್. ಸೊ ಒಂದು ಸರ್ಕಲನ್ನು ತೊಗೊಂಬಿಡೋಣ. ದಟ್ ಈಸ್ ಅ ಸರ್ಕಲ್. ಇದ್ರ ಒಳಗಡೆ ಇವಾಗ ಏನು ಬರಬೇಕು? ಒಂದು ರೆಕ್ಟ್ಯಾಂಗಲ್ ಬರಬೇಕು. ವೇಟ್ ಅ ಮಿನಿಟ್, ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ದಿಸ್ ಇಸ್ ಸ್ಕ್ವೇರ್ ಸೆಲೆಕ್ಟ್ ಆಗಿದೆ. ಎಗೇನ್ ಓಕೆ, ದಿಸ್ ಇಸ್ ವಿಲ್ ಬಿ ರೆಕ್ಟ್ಯಾಂಗಲ್. ಎಗೇನ್ ಮುಂದೆ ಇಲ್ಲಿ ಇವಾಗ 6 ಸೆಂಟಿಮೀಟರ್ ಆ್ಯಂಡ್ 8 ಸೆಂಟಿಮೀಟರ್ ಕೊಟ್ಟಿದ್ದಾರೆ. 6 ಬರ್ಕೊಳ್ಳೋದಕ್ಕಿಂತ ಓಕೆ, ಸೆಂಟರ್ ಆಫ್ ದ ಸರ್ಕಲ್ ಇರುತ್ತೆ. ಸೆಂಟರ್ ಆಫ್ ದ ಸರ್ಕಲ್ ಓಕೆ. ಮುಂದೆ ಬರೋವಂಥದ್ದು 6 ಆ್ಯಂಡ್ 8 ಸೆಂಟಿಮೀಟರ್ ಇದೆ. 6ಗಿಂತ ನಾವು ಆ್ಯಕ್ಚುಲಿ 8 ತೊಗೊಂಡ್ರೆ ಬೆಟರ್ ಅನಿಸುತ್ತೆ. ಸೊ 8 ಸೆಂಟಿಮೀಟರ್ ಆ್ಯಂಡ್ ಸೈಡಲ್ಲಿ 6 ಸೆಂಟಿಮೀಟರ್.
ಆ್ಯಂಡ್ ಅಪೋಸಿಟ್ ಗೊತ್ತಿದೆ ರೆಕ್ಟ್ಯಾಂಗಲ್ದು ಪ್ರಾಪರ್ಟಿ 6 8. ಓಕೆ, ಗೊತ್ತಾಯ್ತು ಅಂದ್ಕೊಳ್ತೀನಿ. ಈಗ ನಮಗೆ ಮೇಯ್ನಾಗಿ ಏನು ಮಾಡಬೇಕು, ಒಂದು ಡಯಾಗನಲ್ನ ನಾವು ಡ್ರಾ ಮಾಡ್ಕೊಳ್ಳೋಣ. ಸೊ ಕ್ರಾಸ್ ಆಯಿತು, ಸ್ಟ್ರೈಟಾಗಿ ಬರಬೇಕು. ಎಸ್ ಎಸ್ ಓಕೆ. ಈಗ ಇಲ್ಲಿ ಒಂದು ಏನಾಗಿದೆ, ಒಂದು ರೈಟ್ ಆ್ಯಂಗಲ್ ಫಾರ್ಮೇಷನ್ ಆಗಿದೆ. ಪೈಥಾಗೊರಸ್ ಥಿಯರಮ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಈಗ ಒಂದು ನೇಮ್ ಮಾಡ್ಕೊಬಿಡೋಣ, ಎ ಬಿ ಸಿ ಅಂತ ಹೇಳಿ. ಸೊ ಅಲ್ಲಿಗೆ ಏನಾಯಿತು, ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಆಯಿತು. ಹಾಗಿದ್ರೆ ಎ ಬಿ ಸ್ಕ್ವೇರ್ ಎಷ್ಟು, 6 ಸ್ಕ್ವೇರ್ ಆಗುತ್ತೆ ಪ್ಲಸ್ 8 ಸ್ಕ್ವೇರ್ ಆಗುತ್ತೆ. ಇಟ್ ವಿಲ್ ಬಿ 36 ಪ್ಲಸ್ 64. ಹಾಗಿದ್ರೆ ಟೋಟಲ್ ಎಷ್ಟಾಯಿತು, 100 ಆಯಿತು. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 100. ನೆಕ್ಸ್ಟ್ ಹಾಗಿದ್ರೆ ಬಿ ಸಿ ಎಷ್ಟಾಯಿತು, 10 ಸೆಂಟಿಮೀಟರ್ ಆಯಿತು. ಈಸಿ ಟು ಫೈಂಡ್. ಬಟ್ ನಮಗಿಲ್ಲಿ ಸಿಕ್ಕಿರೋದೇನು, ದಿಸ್ ಇಸ್ ದ ಡಯಾಮೀಟರ್ ಅಲ್ವಾ. ನಮಗೆ ಕೇಳೋದು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ 2πr 2 × 22/7 × 10. ಸೊ ಅಲ್ಲಿಗೇನಾಯಿತು, ಓಕೆ ನಾವು ಡಯಾಮೀಟರ್ ತೊಗೊಂಡಿರೋದಲ್ವಾ. ಓಕೆ 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 ನಮಗೆ ಬೇಕಾಗಿರೋದು ಇವಾಗ ಡಯಾಮೀಟರ್ ಆಗಿರೋದ್ರಿಂದ 100/2ನ 10. ಓಕೆ 10/2. ಎಸ್ ಎಕ್ಸಾಕ್ಟ್ಲಿ 10/2 ಅಂತ ತೊಗೊಬೋಣ. ಯಾಕಂದರೆ ನಮಗಿಲ್ಲಿ ಬೇಕಾಗಿರೋದು ರೇಡಿಯಸ್ ಅಲ್ವಾ, ಅದಕ್ಕೋಸ್ಕರ ಏನಾಯ್ತು ಅಲ್ಲಿಗೆ 2 1s 2 11s ಆ್ಯಂಡ್ ಎಲ್ಲೂ ಕ್ಯಾನ್ಸಲ್ ಆಗಲ್ಲ. ಓಕೆ ಅಲ್ಲಿಗೇನಾಯಿತು, 110 × 2 ಅಂದರೆ 220 ಆಯಿತು, ಡಿವೈಡೆಡ್ ಬೈ 7. ಡೈರೆಕ್ಟ್ ತೊಗೊಬಿಡೋಣ, 220 ಡಿವೈಡೆಡ್ ಬೈ 7. ಸೊ ಅಲ್ಲಿಗೆ 3s 1s ಪಾಯಿಂಟ್ ಸಮಥಿಂಗ್, ಅಂದರೆ ಆಪ್ಷನಲ್ಲಿ ನಿಮಗೆ ಆ್ಯಕ್ಚುಲಿ 31.4 ಸೆಂಟಿಮೀಟರ್ ಇದೆ. ದಟ್ ವಿಲ್ ಬಿ ದ ಆನ್ಸರ್. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಮೇಯ್ನಾಗಿ ಕಾನ್ಸೆಪ್ಟ್ ಕಡೆ ಫೋಕಸ್ ಮಾಡಿ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಲೈನ್ಸ್ ಆಫ್ ಸಿಮಿಟ್ರಿ ಆರ್ ದೇರ್ ಇನ್ ಅ ರೆಗ್ಯುಲರ್ ಪೆಂಟಗಾನ್. ಆ್ಯಂಡ್ ದಿಸ್ ಇಸ್ ದ ಕ್ವಶನ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ನಿಮಗೆ ಆ್ಯಕ್ಚುಲಿ ಈಸಿ ವೇಯಲ್ಲಿ ಯಾವ ರೀತಿಯಾಗಿ ಲೈನ್ಸ್ ಆಫ್ ಸಿಮಿಟ್ರಿ ನಾನು ಹೇಳ್ಬೋದು ಅಂಥೇಳಿ. ಆಪ್ಷನ್ಸ್ ಈ ರೀತಿಯಾಗಿದೆ 4 5 6 ಆ್ಯಂಡ್ ಆಪ್ಷನ್ ಡಿ ಈಸ್ 7. ಇದನ್ನು ನಿಮಗೆ 2014 ಆ್ಯಂಡ್ 15 ಪೇಪರ್ದ್ರಲ್ಲಿ ಹೇಳಿದ್ನಲ್ಲ ಮ್ಯಾಥ್ಸಲ್ಲಿ, ಯಾವ ರೀತಿಯಾಗಿ ಈಸಿಯಾಗಿ ನೆನ್ಪಿಡ್ಕೋಬಹುದು ಲೈನ್ಸ್ ಆಫ್ ಸಿಮಿಟ್ರಿ ಫಾರ್ ದ ರೆಗ್ಯುಲರ್ ಪಾಲಿಗಾನ್ಸ್ಗಳಿಗೆ ಅಂಥೇಳಿ. ಸೊ ಅದಕ್ಕೋಸ್ಕರ ನಾನು ಈ ಕ್ವಶನ ನಿಮಗೆ ಬಿಡ್ತಾ ಇದ್ದೀನಿ. ಎಗೇನ್ ನಾವು ಕ್ವಶನ್ ಕಾಣಿಸ್ತಿಲ್ಲ ಅಲ್ವಾ, ವೇಟ್ ಅ ಮಿನಿಟ್. ಎಸ್, ಈಸ್ ಇಟ್ ವಿಸಿಬಲ್ ನೌ? ಎಕ್ಸಾಕ್ಟ್ಲಿ. ಆವ್ರೇಜ್ ಡೈಲಿ ರೈನ್ಫಾಲ್ ಡ್ಯೂರಿಂಗ್ ಫಸ್ಟ್ 30 days ಆಫ್ ಜುಲೈ ವಾಸ್ 1.5 millimeter ಇದೆ. ಹವ್ಯ ಅಂದರೆ ಎಷ್ಟು ರೈನ್ಫಾಲ್ ಆನ್ ದ 31st ಡೇ, ಇಫ್ ಅದು ಜುಲೈ 20 millimeterಗೂ. ಓಕೆ ಆ್ಯಾವ್ರೇಜು ವಾಟ್ ಈಸ್ ದ ರೈನ್ಫಾಲು. ಓಕೆ 31st ಜುಲೈಗೆ ಎಷ್ಟಾಗುತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ. ಓಕೆ ನಿಮಗೆ ಅಂದ್ಕೊಂಡಿದ್ದೀನಿ ಆ್ಯಾವ್ರೇಜ್ ಬಗ್ಗೆ ಗೊತ್ತಿದೆ ಅಂತ ಹೇಳಿ. ಪ್ರಾಬ್ಲಮ್ಸ್ಗಳನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ನೀವು ಯೂಶ್ವಲಿ ಬಿ ಎಡಲ್ಲಿ ಲಾಸ್ಟಲ್ಲಿ ಆ್ಯಾವ್ರೇಜ್ ಎಲ್ಲ ತೆಗೆದು ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಟೋಟಲ್ ಎಷ್ಟಿದೆ ಅದ್ರ ಜೊತೆಗೆ ಟೋಟಲ್ ನಂಬರ್ ಆಫ್ ಡೇಸ್ ಇಲ್ಲಿ ನಾವು ತಗೊಳ್ಳೋಂಥದ್ದು. ಹಾಗಿದ್ರೆ ನಮಗಿಲ್ಲಿ ಆ್ಯಾವ್ರೇಜನ್ನು ಅವರು 1.5 mm ಅಂತ ಕೊಟ್ಟಿದ್ದಾರೆ. ಹಾಗೆ ನಂಬರ್ ಆಫ್ ಡೇಸ್ ಸಹಿತ ಕೊಟ್ಟಿದ್ದಾರೆ. ವಾಟ್ ಈಸ್ ದ್ಯಾಟ್? ನಂಬರ್ ಆಫ್ ಡೇಸ್ ಈಸ್ 30. ಹೌದಲ್ವಾ? ಟೋಟಲ್ ಎಷ್ಟಾಯ್ತು ಹಾಗಿದ್ರೆ? ಟೋಟಲ್ ವಿಲ್ ಬಿ 30 × 1.5 mm. ಹೌದಲ್ವಾ? ದಟ್ ಈಸ್ 44 15 3s 45 0 45 exactly 45 millimeter. This is about 30 days. ಗೊತ್ತಾಯ್ತಲ್ಲ? ಹಾಗಿದ್ರೆ 31 ಇನ್ಕ್ಲೂಡ್ ಆಯಿತು ಅಂದರೆ ಆಗೇನಾಗುತ್ತೆ, ಎಗೇನ್ ಲೆಟ್ಸ್ ಗೋ ವಿತ್ ಅ ಟೋಟಲ್ ಇಸ್ ಈಕ್ವಲ್ ಟು ಆ್ಯಾವ್ರೇಜ್ ಇಂಟು ಡೇಸ್ ಅಂತ ಹೇಳಿ ತೊಗೊಂಡ್ಬಿಡೋಣ. ಸೊ ಅಲ್ಲಿ ನಮಗೆ ಕೊಟ್ಟಿರೋಂಥದ್ದು ಏನಾಗುತ್ತೆ, ಮೇಯ್ನಾಗಿ ಡೇಸ್ ಎಷ್ಟಿದೆ, 31 ಡೇಸ್ ಇದೆ ಅಂತ ಹೇಳಿದೆ. ಆ್ಯಾವ್ರೇಜ್ ವಿ ಹ್ಯಾವ್ ಟು ಫೈಂಡ್ ದಟ್. ಎಕ್ಸಾಕ್ಟ್ಲಿ ಹೌದು. ಹಾಗೆ ಇಲ್ಲಿ ಏನಾಗ್ತಿದೆ ನಿಮಗೆ, ಓಕೆ 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 2 millimeter ಎಕ್ಸಾಕ್ಟ್ಲಿ. ಸೊ ಇಲ್ಲಿಗೇನಾಯಿತು 62. ಸೊ ವಾಟ್ ವಿಲ್ ಬಿ ದ ಟೋಟಲ್? 62 millimeter. ಟೋಟಲ್ ಆಗಿರೋದು 31 ಡೇಸ್. 31st ಜುಲೈದು ಎಷ್ಟು ಅಂತ ಕೇಳ್ತಿರೋದ್ರಿಂದ 31st 30 ಡೇಸ್ ಇದ್ದಾಗ ಎಷ್ಟಿತ್ತು ನಿಮಗೆ? 45 ಇತ್ತು. 31 ಇನ್ಕ್ಲೂಡ್ ಆದಾಗ 62 ಇತ್ತು. ಸೊ ಇವೆರಡನ್ನ ನೀವು ಸಬ್ಸ್ಟ್ರಾಕ್ಟ್ ಮಾಡಿ ನೋಡಿ, ಹೌ ಮಚ್ ಯು ಗಾಟ್, ದಟ್ ಈಸ್ 71. ದಿಸ್ ವಿಲ್ ಬಿ ದ ಆನ್ಸರ್, 75 millimeter.
ಬಿಕಾಸ್ ಯು ಆರ್ ಕನ್ಸಿಡರಿಂಗ್ ಓನ್ಲಿ 31st ಜುಲೈ, ಅದಕ್ಕೋಸ್ಕರ. ಓಕೆ, ಮುಂದೆ ಬರೋಣ. ಇನ್ ಎ ಕ್ಲಾಸ್ 40% ಆಫ್ ದ ಸ್ಟೂಡೆಂಟ್ಸ್ ಆಫರ್ಡ್ ಕನ್ನಡ. ಓಕೆ, ಏನು ಮಾಡ್ತಿದ್ದಾರೆ, ಟೋಟಲ್ ಇರೋ ಸ್ಟೂಡೆಂಟ್ಸಲ್ಲಿ 40% ಏನು ಮಾಡ್ತಿದ್ದಾರೆ, ಅಲ್ಲಿ ಮೇಯ್ನಾಗಿ ಕನ್ನಡನ ಆಫರ್ ಮಾಡ್ತಿದ್ದಾರೆ. ಇಟ್ ಮೀನ್ಸ್ 40/100. ಸೊ ಇಟ್ ವಿಲ್ ಬಿ 2/5 ಅಂತಲೂ ಸಹಿತ ತೊಗೋಬೋದು, ನೋ ಪ್ರಾಬ್ಲಮ್. 25% ಆಫರ್ ಸಂಸ್ಕೃತ್, 25/100. ಇಟ್ ವಿಲ್ ಬಿ 5/20, ಅಂದರೆ 1/4. ಓಕೆ, ಈ ಥರನೂ ಮಾಡ್ಕೋಬೋದು. 25/100 ಅಂತಲೂ ಸಹಿತ ನೀವು ಇಟ್ಕೊಂಡು ಮಾಡಬಹುದು. ಮುಂದೆ ಟು ಪ್ರೊಬ್ಯಾಬಿಲಿಟಿ. ಈ ಒಂದು ಪ್ರಶ್ನೆ ದಿಸ್ ಇಸ್ ಕಾಮನ್ಲಿ ಆಸ್ಕ್ಡ್ ಇನ್ ಒಂದು ಎಕ್ಸಾಮ್ಸಲ್ಲಿ, ಮಾಮೂಲು SA ಅಂತ ಕೇಳ್ತೀವಲ್ಲ, ಅಲ್ಲಿ ಕೇಳುವಂಥ ಪ್ರಶ್ನೆ. ಇಲ್ಲಿ ನಿಮಗೆ ಕನ್ನಡದಲ್ಲಿ ಪ್ರೊಬಬಿಲಿಟಿ ಆಫ್ ಕನ್ನಡ ಏನಾಯ್ತಲ್ಲ ಈಗ ಅವಾಗ 2/5 ಆಯಿತು. ಪ್ರೊಬಬಿಲಿಟಿ ಆಫ್ ಸಂಸ್ಕೃತ್ ಏನಾಯಿತು 1/4, ಎಕ್ಸಾಕ್ಟ್ಲಿ 1/4 ಆಯಿತು. ಹಾಗಿದ್ರೆ ಬೋತ್ ಅಂತ ಅಂದರೆ ನಾವಿಲ್ಲಿ ಏನು ಮಾಡ್ತೀವಿ, ಸೆಟ್ಸಲ್ಲಿ ನೀವು ಯೂಸ್ ಮಾಡಿರೋದು ಗೊತ್ತಿರುತ್ತೆ, ಅಲ್ಲಿ ನಾವು ಇಂಟಿಗ್ರೇಷನ್ ಅಂದರೆ ಇಂಟರ್ಸೆಕ್ಷನ್ ಯೂಸ್ ಮಾಡ್ತೀವಲ್ವ, ಅದೇ ರೀತಿಯಾಗಿ ಬೋತ್ ಅಂತ ಇಲ್ಲಿ ಕೊಟ್ಟಿರೋದ್ರಿಂದ ಪ್ರಾಬಬಿಲಿಟಿ ಆಫ್ ಕನ್ನಡ ಆ್ಯಂಡ್ ಸಂಸ್ಕೃತದದ್ದು ಇಂಟರ್ಸೆಕ್ಷನ್ ಏನಾಗುತ್ತೆ ಅಂತ ಅಂದರೆ 10% ಇದೆ. ಸೊ ಅಲ್ಲಿ ವಿಲ್ ಬಿ ಏನಂತ 10/100, 0 ಕ್ಯಾನ್ಸಲ್, 1/10 ಆಯಿತು. ಇಲ್ಲಿ ನಿಮಗೆ ನೆಕ್ಸ್ಟ್ ಕೇಳ್ತಾ ಇರೋದು, if a student is selected at random, what is the probability, or Kannada or it is union. ಹಾಗಿದ್ರೆ probability of Kannada union Sanskrit is, ಸೊ ಇಲ್ಲೇನಾಗುತ್ತೆ ಅಂತಂದರೆ probability of Kannada plus probability of Sanskrit minus probability of Kannada union ಅಲ್ಲ intersection. ಎಸ್, ಗೊತ್ತಾಗ್ತಿದೆ ಅಲ್ವಾ? ಸೊ ಹೀಗೆ ನಾನು ಇಲ್ಲಿ ಸ್ವಲ್ಪ ದೂರದಲ್ಲಿ ಬರಿತಿದ್ದೀನಿ, ಅಥವಾ ಬ್ಯಾಕ್. ಓಕೆ, ಹಾಗಿದ್ರೆ probability of Kannada union Sanskrit is equal to probability of Kannada plus probability of Sanskrit minus probability of Kannada intersection Sanskrit. ಎಷ್ಟು ಬಂದಿದೆ? 2/5 ಇದೆ, ಇದು 1/4 ಇದೆ, ಮೈನಸ್ ಇದೆಷ್ಟು 1/10 ಇತ್ತು. ಹಾಗಿದ್ರೆ ಆನ್ಸರ್ ಫೈಂಡ್ ಔಟ್ ಮಾಡಬಹುದಾ? ಇದು ಅಷ್ಟೇ ಸಾಲ್ವ್ ಮಾಡಿ ನೋಡೋಣ. 10 2s 4 minus 1, so it will be 3/10. 3/10 plus 1/4, that is 20. 2 6 plus 5, okay, that is 11/20 is the answer. ಇಷ್ಟೇ, ಮುಗ್ದೋಯ್ತು. ದಿಸ್ ಇಸ್ ದ ಕಾಮನ್ಲಿ ಆಸ್ಕ್ಡ್ ಕ್ವಶನ್. ನೆಕ್ಸ್ಟ್ ಟೈಮ್ ರಿಪೀಟ್ ಆಗಲ್ಲ, 100% ಕೊಡಲ್ಲ ಇದನ್ನು. ಬಟ್ ಯು ಹ್ಯಾವ್ ಟು ನೋ ದ ಕಾನ್ಸೆಪ್ಟ್ ಬಿಕಾಸ್ ಯು ಆರ್ ಎ ಟೀಚರ್. ಆ್ಯಂಗಲ್ ಆಫ್ ಎ 8-sided ಪಾಲಿಗಾನ್ ಕ್ವಶನ್ಸ್ಗಳನ್ನು ನೀವು ಗಮನಿಸ್ತಾ ಇದ್ದೀರಾ, ಕೇಳ್ತಿದ್ದಾರೆ. ಆದರೆ ಇನ್ಮೇಲೆ ಕೇಳುವಂತಹ ಸಾಧ್ಯತೆ ತುಂಬಾ ಕಡಿಮೆ. ಓಕೆ, 8-sided ಪಾಲಿಗಾನನ್ನು ನೋಡಬಹುದು. ಅದರಲ್ಲಿ ಏನಾಗಿರುತ್ತೆ, ಒಂದು 65 ಡಿಗ್ರಿ ಇದೆ ಅಂತೆ, ಅದರ್ ಆ್ಯಂಗಲ್ಸ್ ಆರ್ ಈಕ್ವಲ್ ಇದೆ. ಹಾಗಿದ್ರೆ ವಾಟ್ ಈಸ್ ದ ಮೆಜರ್ ಆಫ್ ದ ಈಚ್ ಈಕ್ವಲ್ ಆ್ಯಂಗಲ್? ಇದಕ್ಕೆ ನಿಮಗೆ ಒಂದು ಕಾಮನ್ ಆಗಿರುವಂಥ ಒಂದು ಫಾರ್ಮುಲಾ ಇದೆ ಟು ಫೈಂಡ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದ ಪಾಲಿಗಾನ್. ಏನಪ್ಪ ಅದು ಅಂತಂದರೆ n-2 ಇಂಟು 180 ಡಿಗ್ರಿ. ದಟ್ಸ್ ಎನಫ್. ಇಲ್ಲಿ ಕೊಟ್ಟಿರೋದವರು ವಿಚ್ ಇಸ್ ದಟ್ ಪಾಲಿಗಾನ್ 8-sided ಪಾಲಿಗಾನ್, ಅಂದರೆ ಅಲ್ಲಿಗೆ ಆಕ್ಟಾಗಾನ್ 8 - 2 ಇಂಟು 180, 6 ಇಂಟು 180, ಸೊ 0 4 110. ಓಕೆ, 1080 ಬಂತು. ಸೊ ಅದರಲ್ಲಿ ಟೋಟಲಾಗಿ ಹೇಳಿರೋದು 1080 ಇದೆ. ಅದರಲ್ಲಿ ಒಂದು ಕೊಟ್ಬಿಟ್ಟಿದ್ದಾರೆ 65 ಡಿಗ್ರಿ ಅಂತ ಹೇಳಿ. ಸೊ ಅದನ್ನು ಮೈನಸ್ ಮಾಡಿದ್ರೆ ಮೈನಸ್, ಓಕೆ, 7 6 ಹೋದರೆ 1015 ಬಂತು. ಉಳಿದಿರೋದೆಷ್ಟು 8ಅಲ್ಲಿ 1 ಗೊತ್ತಾಯಿತು. ಹಾಗಿದ್ರೆ ಇನ್ನು ಉಳಿದಿದ್ದೆಷ್ಟು 7. ಅದರಿಂದ 7ಇಂದ ಡಿವೈಡ್ ಮಾಡಿಬಿಟ್ರೆ, ಯಾಕಂದರೆ ಅದು ಈಕ್ವಲ್ ಇದೆ ಅಂತ ಹೇಳ್ತಿದ್ದಾರೆ. ಈಸಿ ಟು ಫೈಂಡ್. 7 1s 3 ಉಳಿತು, 7 4s 28, 2 3 ಉಳಿತು, 5 145. ಎಕ್ಸಾಕ್ಟ್ಲಿ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಮುಂದೆ ನೋಡೋಣ. ಪೆರಿಮೀಟರ್ ಆಫ್ ದ ಸೆಮಿ ಸರ್ಕಲ್ ಪ್ಲೇಟ್ ಆಫ್ ಡಯಾಮೀಟರ್ ಈಸ್ ಈಸಿಯೆಸ್ಟ್ ಕ್ವಶನ್. ಏನು ಮೇಡಮ್ ಎಲ್ಲದಕ್ಕೂ ಈಸಿ ಅಂತೀರ, ನೀವೇನು ಮೇಡಮ್ ಅಂತ ಅನ್ಬೋದು ನೀವು.
ಬಟ್ ಎಕ್ಸಾಕ್ಟ್ಲಿ ಮೇಯ್ನಾಗಿ ನೆಕ್ಸ್ಟ್ ಬರುತ್ತೆ ಆ್ಯಕ್ಚುಲಿ. ದಟ್ ಈಸ್ ದ ಸ್ವಲ್ಪ ಕಷ್ಟ, ನೆನ್ಪಿಡ್ಕೊಳ್ಳೋದು ಕಷ್ಟ, ಅಂಥವು ಸ್ವಲ್ಪ ಕಷ್ಟ ಅಂತ ನಾನು ಹೇಳ್ತೀನಿ. ಸೊ ನಿಮಗಿಲ್ಲಿ ಕೊಟ್ಟಿರೋದು ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ಸೆಮಿ ಸರ್ಕಲ್ ಅಂತ ಹೇಳ್ತಿದ್ದಾರೆ. ಅಂತಂದರೆ ಅಲ್ಲಿ ನಿಮಗೆ ಜೊತೆಗೆ ಪೆರಿಮೀಟರ್ ಆಫ್ ದ ಸೆಮಿ ಸರ್ಕಲ್ ಆ್ಯಂಡ್ ದ ಡಯಾಮೀಟರ್ ಈಸ್ 10 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಸೊ ಮೇಯ್ನಾಗಿ ನಾವು 2πr ತೊಗೊಳ್ತೀವಿ. ಸೊ ಇಲ್ಲಿ ಸೆಮಿ ಸರ್ಕಲ್ ಅಂತ ಹೇಳಿರೋದ್ರಿಂದ ಬೈ 2 ಹಾಫ್ ಇದೆ, ಅದಕ್ಕೋಸ್ಕರ. ಎಗೇನ್ πr ಇದೆ. ಪೈ ಅಂತ ಅಂದರೆ 22/7, ಡಯಾಮೀಟರ್ 10 ಇದೆ. ಸೊ 10/2 ಅಂತಲೇ ತೊಗೊಂಬಿಡೋಣ. 2 1s 2 11s 1107 ಏನಾಯ್ತು ಅಲ್ಲಿಗೆ, 7 1s 3 4 5s 15 ಈ ಥರ 15 ಪಾಯಿಂಟ್ ಸಮಥಿಂಗ್. ಫಾರ್ಮ್ ಆಪ್ಷನ್ಸ್ ಏನೇನಿದೆ ಅಂತ ಹೇಳಿ ಓದ್ತೀನಿ. ಬೆಟರ್ ಓಕೆ. 26.7 ಸೆಂಟಿಮೀಟರ್, 25.7 ಸೆಂಟಿಮೀಟರ್, 24.7 ಸೆಂಟಿಮೀಟರ್, 15.7 ಸೆಂಟಿಮೀಟರ್. ನೋಡಿ ಆಪ್ಷನ್ಸಲ್ಲಿ ಎಷ್ಟು ಕನ್ಫ್ಯೂಷನ್ ಮಾಡಿಬಿಡ್ತಾರೆ ಅಂತಂದರೆ, ಎಲ್ಲದೂ ಸಹಿತ 20 ಮೇಲೆ ಕೊಟ್ಬಿಟ್ಟು ಇದೊಂದನ್ನು ಕೊಟ್ಬಿಟ್ಟಿದ್ದಾರೆ. ಇದೇ ಕನ್ಫ್ಯೂಷನ್ ಮಾಡೋದವರು. ಇದು ಹೆಂಗಿದ್ರು ಕೆಳಗಿದೆ, ಇದನ್ನಲ್ಲ ಅಂತ ನಾವೇನು ಮಾಡ್ಬಿಡ್ತೀವಿ, ಚೂಸ್ ಮಾಡ್ಕೊಂಡ್ಬಿಡ್ತೀವಿ. ಕಾನ್ಸೆಪ್ಟ್ ಗೊತ್ತಿಲ್ಲದೆ ಇರೋರು ಹಾಗೆ ಮಾಡೋದು. ಓಕೆ, ಮುಂದೆ ನೋಡ್ತಾ ಇದ್ದೀರಾ, ವಾಟ್ ಈಸ್ ದ ಏರಿಯಾ ಆಫ್ ದ ಫೀಲ್ಡ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ಏನಪ್ಪ ಅದು ಡಾಟಾ ಅಂತ ನೀವು ಕೇಳಬಹುದು. ಐ ವಿಲ್ ರೈಟ್ ಹಿಯರ್ ಬಿಕಾಸ್ ಇದು ಇನ್ಮೇಲೆ ನನ್ನ ಪ್ರಕಾರ ಕೇಳೋದಿಲ್ಲ. 2G ಮೇಯ್ನ್ ಆಗಿದ್ದು ಜಿ ತನಕ ಬರಬೇಕು. 120 100 again 60 30 ಫ್ರಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಫ್ರಮ್ ಎಯಿಂದ ಸ್ಟಾರ್ಟ್ ಆಗೋವಂಥದ್ದು. 100 ಪಕ್ಕ 30 ತನಕ 30 ಯೂನಿಟ್ಸ್ ತನಕ ಹೋಗಬೇಕು. ಇದು 50 ಯೂನಿಟ್ಸ್ ತನಕ ಹೋಗಬೇಕು. ಇದು ಬಿ ತನಕ, ಇದು 60, ಇದು ಟು ಹೆಚ್ ತನಕ, ಅದು 40. ಇದನ್ನು ಒಂದೊಂದು ಯೂನಿಟ್ ರೀತಿಲಿ ನಾವು ಕನ್ಸಿಡರ್ ಮಾಡಬೇಕು. 1 ಯೂನಿಟ್ ಅಂತ ಅಂದರೆ ಒಂದು 10 ಅಂತ ನಾವು ತೊಗೊಂಡ್ವಿ ಅಂತ ಅಂದರೆ, ಇಲ್ಲಿ ನಾವು ಒಂದು ಸ್ಟ್ರೈಟ್ ಲೈನ್, ಬೆಟರ್ ನಾನೊಂದು ಸ್ಟ್ರೈಟ್ ಲೈನ್ ಬರೆಯೋದೇ ಬೆಟರ್ ಅನಿಸುತ್ತೆ. ಓಕೆ 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 ಓಕೆ. ಮುಂದೆ ಈಗ ನಾವು ಮೇಯ್ನಾಗಿ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, 10 20 2 ಆಯಿತು, 30 3 ಅಂದರೆ 40 ಇಲ್ಲಿದೆ, 50 60 ಅಂದರೆ ನೀವು ಕೌಂಟ್ ಮಾಡ್ಕೋಬೇಕು ಟೋಟಲ್ 1 2 3 4 5 6 ಅಂದರೆ 12 ಪಾಯಿಂಟ್ಸ್ ಬರಬೇಕಪ್ಪ ನಮಗೆ. 1 12 ಇಲ್ಲಿಗೆ ಲಾಸ್ಟ್ ಮಾಡ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಟೇಕ್ ದಿಸ್ ಈಸ್ ಆಸ್ ಅ ಎ ಆ್ಯಂಡ್ ದಿಸ್ ಈಸ್ ಆ್ಯಸ್ ಅ ಜಿ. 10 ಇದರಿಂದ ಇಲ್ಲಿ ಸ್ಟಾರ್ಟ್ ಆದರೆ ಇದು 10 20 30 ಕರೆಕ್ಟ್ ಅಲ್ವಾ? ಎಕ್ಸಾಕ್ಟ್ಲಿ ಅಲ್ಲಿಂದ ಸ್ಟಾರ್ಟ್ ಆದರೆ 10 20 30 ಇಲ್ಲಿಗೆ ಏನಾಗುತ್ತೆ, 1 2 3 4 5 ಒಂದು 50 ತನಕ ಹೇಳಿದ್ರೆ 50 ಸೆಂಟಿಮೀಟರ್ ಅಂದ್ಕೊಂಡ್ರೆ ಬಿ. ಆಮೇಲೆ 40 50 60ಗೆ ಬಂದ್ವಿ ಅಂತ ಅಂದರೆ ಇಲ್ಲಿ ಹೆಚ್ಚು 40. ಮುಂದೆ 30 ಅಂದರೆ ಇಲ್ಲಿಗಿದ್ವಿ 60ಗಿದ್ವಿ, 70 80 90 100 ಹೌದಲ್ವಾ? 100ಗೆ ಏನಾಯಿತು, ದಿಸ್ ಈಸ್ 30 ಎಫ್ 30. ಸೊ ಆ್ಯಕ್ಚುಲಿ ನಾವಿಲ್ಲಿ ಅವಾಗ ಏನಾಗುತ್ತೆ, ಇನ್ನೂ ಒಂದು ಡಾಟನ್ನು ತಗೊಳ್ಳೋದನ್ನು ಮರಿಬಾರ್ದು, ಜಿ. ಅಲ್ಲೇ ಕನ್ಫ್ಯೂಷನ್ ಆಗೋದು ನಾವು ಎಕ್ಸಾಕ್ಟ್ಲಿ. ಸೊ ಇದನ್ನೆಲ್ಲ ಜಾಯಿನ್ ಮಾಡ್ಕೊಳ್ಳೋಣ. ಈಗೇನು ಯು ಗಾಟ್ ದ ಟ್ರಯಾಂಗಲ್, ಇಲ್ಲೊಂದು ಟ್ರಪೀಸಿಯಮ್ ಬಂತು, ಇಲ್ಲೊಂದು ಟ್ರಯಾಂಗಲ್ ಬಂತು. ಈಗ ಈಸಿ ಇಷ್ಟು ಮಾಡ್ಕೊಂಬಿಟ್ವಿ ಅಂತಂದರೆ ಈಸಿ. ಇಲ್ಲಿ ಟ್ರಯಾಂಗಲ್ದು ಏನಾಗುತ್ತೆ, ಹಾಫ್ ಇಂಟು ಬೇಸ್ ಇಂಟು ಹೈಟು ಟ್ರಯಾಂಗಲ್ದು. ಟ್ರಪೀಸಿಯಮ್ದೇನು ಹಾಫ್ ಇಂಟು ಹೈಟ್ ಇಂಟು A+B ಅಂದರೆ ಸೈಡ್ಸ್ ಅದರದ್ದು. ಸೊ ಈಗ ನಾವೇನು ಮಾಡಬೇಕಾಗುತ್ತೆ, ಜಸ್ಟ್ ಫಾರ್ಮುಲಾನ ನೋಡ್ತಾ ಹೋಗೋಣ. ಹಾಫ್ ಇಂಟು ಬೇಸ್ ಅಂತಂದರೆ ಇಲ್ಲಿ ಎಷ್ಟಾಗುತ್ತೆ, 40 ಆಗುತ್ತೆ. ಹೈಟ್ ಎಷ್ಟಾಗುತ್ತೆ ಇಲ್ಲಿ ಮೇಯ್ನಾಗಿ 10 20 30 40 50 60 ಅಲ್ವಾ? ಎಕ್ಸಾಕ್ಟ್ಲಿ 60. ಓಕೆ, 2 1s 2 3s 3 4s 12,200. ಸೊ ಇಲ್ಲಿ ಹಾಫ್ ಇಂಟು ಬೇಸ್ ಎಷ್ಟಾಗುತ್ತೆ, 40 ಇಂಟು ಹೈಟ್ ಎಷ್ಟಾಗುತ್ತೆ, 10 20 30 40 50 60. ಸೊ ಈಗೇನು ಸೇಮ್ 2 1s 2 3s. ಸೊ ಇಲ್ಲೂ ಸಹಿತ 1200 ಬಂತು, 2200 ಬಂತು. ಇದನ್ನು ಇಲ್ಲಿ ಸಪ್ರೇಟಾಗಿ ಬರ್ಕೊಳ್ಳೋಣ, 1200. ಇಲ್ಲಿ ಹಾಫ್ ಇಂಟು 30 ಒಂದು ತೊಗೊಂಡ್ರೆ ಇನ್ನೊಂದು 1 10 20. ಸೊ ಅಲ್ಲಿಗೆ 10 ಅಂದರೆ 300. ಸೊ ಇದು 300 ಆಯಿತು.
ಇಲ್ಲಿ ಇನ್ನೊಂದು ಟ್ರಯಾಂಗಲ್ ಮುಗಿಸ್ಕೊಬಿಡೋಣ. ಇದೆಷ್ಟಿತ್ತು 50 ಅಲ್ವಾ, ಎಕ್ಸಾಕ್ಟ್ಲಿ 50 ಇಂಟು 50 ಇಂಟು 1 2 3, ಸೊ ಇದು 30, 30 ಒಂದು 15 5 750, ಸೊ ಇದೆಷ್ಟಾಯಿತು 750. ಸೊ ಇದು ಟ್ರಪೀಸಿಯಮ್ದು ಏನಾಗುತ್ತೆ, ಹಾಫ್ ಇಂಟು ಹೈಟ್ ಅಂತ ಅಂದರೆ 10 20 30 40 50 60 70, ಇದು 50, ಇದು 30, ಅಲ್ಲಿಗೆ ಎಷ್ಟಾಯಿತು 80. ಹಾಗಿದ್ರೆ 40, ಇದು 40 ಆಯಿತು, 7 4 28 2800, 2800 ಇಷ್ಟನ್ನು ಆ್ಯಡ್ ಮಾಡಿದ್ರೆ ಮುಗೀತು. 5 10 5 8 20 22 2 2 2 4 5 6 6250. ಇದು ನಿಮಗೆ ಆಪ್ಷನಲ್ಲಿ ಖಂಡಿತವಾಗ್ಲೂ ಆಪ್ಷನ್ ಎ ಯಲ್ಲಿ ಇದೆ. ಸೊ ಈಸಿ ಟು ಸಾಲ್ವ್, ಆದರೆ ಇಟ್ ಟೇಕ್ಸ್ ಮಚ್ ಟೈಮ್, ಪೇಷನ್ಸ್ ಇರಬೇಕು, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ರಿ. ಹೋಪ್ ಮುಂದೆ ಇದನ್ನು ಕೊಡಲ್ಲ ಅಂತ ಹೇಳಿ. ಹೌ ಮೆನಿ ಲೀಟರ್ಸ್ ಆಫ್ ದ ವಾಟರ್ ಕ್ಯಾನ್ ಎ ಹೆಮಿಸ್ಪೆರಿಕಲ್ ಬೌಲ್ ಆಫ್ ದ ಡಯಾಮೀಟರ್ 10 ಸೆಂಟಿಮೀಟರ್ ಕೋಡ್, ಇದು ನಾವು ಹೋಲ್ಡ್ ಆಗಬೇಕಿತ್ತು, ಕೋಡ್ ಆಗಿದೆ, ಹೋಲ್ಡ್. ಓಕೆನಾ, ಸರಿ. ಇಲ್ಲಿ ನಿಮಗೆ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ, 10 ಸೆಂಟಿಮೀಟರನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಫಾರ್ಮ್ ಆಗುವಂಥದ್ದು ದಟ್ ಈಸ್ ಹೆಮಿಸ್ಪಿಯರ್ ಆಗುತ್ತೆ. ಸೊ ಹಾಗಿದ್ರೆ ಲೀಟರನ್ನು ಕೇಳಿರೋದ್ರಿಂದ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ವಿ ಹ್ಯಾವ್ ಟು ಟೇಕ್ ದ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಂತ ಹೇಳಿ. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಇಲ್ಲಿ ಜೊತೆಗೆ ಹಾಫ್ ಹೆಮಿಸ್ಪಿಯರ್ ಸಾರಿ ಏನಾಗುತ್ತೆ 2/3 πr³ ಆಗುತ್ತೆ. ಇಲ್ಲಿ ನಮಗೆ ಕೊಟ್ಟಿರೋದು ಡಯಾಮೀಟರನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿಗೇನಾಯಿತು 2/3 ಇಂಟು ಪೈ ಅಂತ ಅಂದರೆ 22/7, ಆರ್ ಅಂತ ಅಂದರೆ ನಾವು ಅದನ್ನು 10/2 ಅಂತಲೇ ತೊಗೊಂಬಿಡೋಣ. 10/2 ಇಂಟು 10/2 ಇಂಟು 10/2 ಈಸಿ ಟು ಕ್ಯಾನ್ಸಲ್, ಅದಕ್ಕೋಸ್ಕರ 2 ಕ್ಯಾನ್ಸಲ್ ಒಂದು ಸಾರಿ. ವೆಯ್ಟ್ ಅ ಮಿನಿಟ್, ಕಲರ್ ಚೇಂಜ್ ಮಾಡ್ಕೊಳ್ತೀನಿ. 2 1s 2 11s, ಎಗೇನ್ 2 1s 2 5s. ಮತ್ತೇನಾದರೂ ಚೇಂಜಸ್ ಹೋಗುತ್ತಾ, 3 ಇಲ್ಲ, ಎಲ್ಲೆಲ್ಲೂ ಹೋಗಲ್ಲ. 50 ಅಂದರೆ 550 ಆಯಿತು. ನೋ 100 55 ಹೌದಲ್ವಾ, ಡಿವೈಡೆಡ್ ಬೈ 21. ಸೊ ವಾಟ್ ವಿಲ್ ಬಿ ದ ಆನ್ಸರ್, 5500 21 2s 42. ಟ್ರೈ ಟು ಸಾಲ್ವ್ ದಿಸ್. ಆಪ್ಷನ್ಸನ್ನು ಕೊಟ್ಟಿರ್ತೀನಿ ನೋಡಿ. 19th ಕ್ವಶನ್ ಅಲ್ವಾ. ಎಸ್ 0.16 ಲೀಟರ್ಸ್, 0.26 ಲೀಟರ್ಸ್, ಎಗೈನ್ 0.36 ಲೀಟರ್ಸ್ ಆ್ಯಂಡ್ 0.46 ಲೀಟರ್ಸ್. ಇಲ್ಲಿ ನಿಮಗೆ ಬರುವಂತಹ ಆನ್ಸರ್ ಏನಾಗಿರುತ್ತೆ ಅಂತ ಅಂದರೆ, ಇಲ್ಲಿ ಕೊಟ್ಟಿರುವಂಥದ್ದು ಡಯಾಮೀಟರ್ ಸೆಂಟಿಮೀಟ್ರಲ್ಲಿ ಕೊಟ್ಟಿರ್ತಾರೆ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸೆಂಟಿಮೀಟರ್ ಕ್ಯೂಬ್. ಆ್ಯಕ್ಚುಲಿ 26 ಈ ಥರ ಬರುತ್ತೆ ಆನ್ಸರು. ಸೊ ಅಲ್ಲಿಗೇನಾಯಿತು, ನೀವು ಇದನ್ನು ಸೆಂಟಿಮೀಟರಿಂದ ಲೀಟ್ರಿಗೆ ಕನ್ವರ್ಟ್ ಮಾಡುವಾಗ ಏನಾಗುತ್ತೆ, ಯು ಹ್ಯಾವ್ ಟು ಡಿವೈಡ್. ಸೊ ಅಲ್ಲಿಗೆ ಬರುವಂಥ ಆನ್ಸರ್ ಏನಾಗಿರುತ್ತೆ 0.26. ಅಂದರೆ ಯು ಹ್ಯಾವ್ ಟು ಕಂಪೇರ್ ವಿತ್ 1000 ಸೆಂಟಿಮೀಟರ್ಸ್ ಕ್ಯೂಬ್. ದಟ್ ಈಸ್ 1 ಲೀಟರ್ ಈಸ್ ಈಕ್ವಲ್ ಟು 1000 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿರೋದ್ರಿಂದ ನಿಮಗಲ್ಲಿ ಆನ್ಸರ್ ಕಂಪ್ಲೀಟಾಗಿ ಸಿಗುತ್ತೆ. ಹೋಪ್ ಅರ್ಥ ಆಯಿತು ಅಂತ ಹೇಳಿ ಟೇಕ್ ಅ ಟೈಮ್ ಮಾಡಿ. ನೆಕ್ಸ್ಟ್ ಮುಂದೆ ಬರುವಂಥ ಪ್ರಶ್ನೆ ಏನಂತಂದರೆ, ದ ಹೈಟ್ ಆಫ್ ದ ಸಿಲಿಂಡರ್ ಹೂಸ್ ರೇಡಿಯಸ್ ಈಸ್ 7 ಸೆಂಟಿಮೀಟರ್ ಆ್ಯಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಈಸ್ 968 ಸೆಂಟಿಮೀಟರ್. ಸರ್ಫೇಸ್ ಏರಿಯಾ ಇಟ್ ಮೀನ್ಸ್ ಸೆಂಟಿಮೀಟರ್ ಸ್ಕ್ವೇರ್ ಆಗಬೇಕಿತ್ತಲ್ವಾ. ಓಕೆ, ಇಲ್ಲಿ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಹೇಳಿದ್ದಾರೆ ಅಂದರೆ TSA ಅಲ್ವಾ. 2π ಸಿಲಿಂಡರ್ದು 2π r ಇಂಟು r+h. ಇದು 968 ಇದೆ ಅಂತೆ. 2 ಇಂಟು 22/7, ರೇಡಿಯಸ್ ಕೊಟ್ಟಿದ್ದಾರೆ 7 ಪ್ಲಸ್ ಹೆಚ್ಚನ್ನು ಕಂಡುಹಿಡಬೇಕು ಎಕ್ಸಾಕ್ಟ್ಲಿ. ಸೊ ಅಲ್ಲಿಗೇನಾಯಿತು 7 ಗೆಟ್ ಕ್ಯಾನ್ಸಲ್ ಈಚ್ ಅದರ್. ಅಗೈನ್ 2 1s 2 4s 8. ಓಕೆ, ಇಲ್ಲ 66 ಮಾಡ್ಕೋಬೋದಾ, ಬೇಡ ತಗೊಳ್ರಿ, 88 ಮಾಡ್ಕೊಂಡು ಬೇಡ 2 4s 8, 2 8s 16, 2 4s 8. 484 is equal to 22 into 7 plus h. 22 1s 22, 2s 44, again 4 ಹೊಡಿತು 2. h is equal to 22 minus 7. h is equal to what, 15 centimeter. ಸೊ ಈಸಿ ಟು ಸಾಲ್ವ್. ಮೋರ್ ಓವರ್ ಕಾನ್ಸೆಪ್ಟ್ ಬೇಕು, ಕ್ಯಾಲ್ಕುಲೇಷನ್ ಹೇಗೆ ಈಸಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅರಿವು ಇರಬೇಕು.
ದಿಸ್ ಈಸ್ ಅಬೌಟ್ 2017 ಪೇಪರ್. ಇಲ್ಲಿಗೆ ಮ್ಯಾಥ್ಸ್ ನಿಮಗೇನು ಕಂಟೆಂಟ್ ಕೇಳಿದ್ರಲ್ಲ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಡೂ ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್. ಹಾಗೆ ನಿಮಗೆ ನೀವು ಏನಾದರೂ ನಂಗೆ ಮೇಲ್ ಮಾಡೋದಿದ್ರೆ ಸಹಿತ ಮಾಡಬಹುದು. ತುಂಬ ಜನ ನಂಗೆ ಮೇಲ್ ಮಾಡಿ ಕ್ಲಾಸ್ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಈ ಕ್ಲಾಸ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಐ ವಾಸ್ ಬ್ಯುಸಿ. ಆ್ಯಕ್ಚುಲಿ ಈ PPT ರೆಡಿ ಮಾಡ್ಕೊಳ್ಳೋದು ಇಟ್ ಟೇಕ್ಸ್ ಮಚ್ ಟೈಮ್. ಅದಕ್ಕೋಸ್ಕರ ಡಿಲೇ ಮಾಡಿದ್ದೆ, ಸಾರಿ. ಡೈಲಿ ಇನ್ಮೇಲೆ ರೆಗ್ಯುಲರ್ ವೀಡಿಯೋಸ್ಗಳನ್ನು ಕೊಡ್ತೀನಿ. ಇಟ್ ಮಸ್ಟ್ ಅಂದರೆ ಇದು ನಿಮಗೆ 100% ನಾನು ಹೇಳ್ತಾ ಇದ್ದೀನಲ್ಲ, TETಗೆ ಅಂತ ಹೇಳಿ ನಾನು ಮಾಡ್ತಾ ಇರೋದಲ್ಲ. ಮೇನ್ ಫಾರ್ ನೀವು ಟೀಚರ್, ನಾನೊಬ್ಬಳು ಟೀಚರ್, ನಾಲೆಜ್ ಬೇಕು ಅನ್ನೋವಂಥವ್ರು ನೋಡಿದ್ರೆ 100% ಯೂಸ್ ಆಗುತ್ತೆ. ಜಸ್ಟ್ ಫಾರ್ TET ನೆವರ್ ನಿಮಗೆ ಯಾವುದೇ ಒಂದು ವೀಡಿಯೋನೂ ಸಹಿತ ಹೆಲ್ಪ್ಫುಲ್ ಆಗಲ್ಲ. ನಾನು ಹೇಳ್ತಿದ್ದೀನಿ 100%. ನಾನು ಹೇಳ್ತಿದ್ದೀನಿ ಅಂತ ಆ ಥರ ಕೊಚ್ಕೊಂಡು ಹೇಳ್ತಾ ಇರೋದಲ್ಲ. ಇಟ್ಸ್ ಅ ಟ್ರುತ್. ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ಏನೂ ಯೂಸ್ ಆಗಲ್ಲ. ನೀವು ಅಷ್ಟೇ ಕುತ್ಕೊಂಡು ಓದಬೇಕು. ಕ್ಲಿಕ್ ಆಗ್ತೀರಾ, 100% ಕ್ಲಿಕ್ ಆಗ್ತೀರಾ. ಮೇಯ್ನಾಗಿ ಬೇಕಾಗಿರೋದು ನಿಮ್ಮ ಎಫರ್ಟ್. ಯಾರೋ ವಿಡಿಯೋ ಮಾಡ್ತಾರೆ, 1 ಮಾರ್ಕ್ ಬರುತ್ತೆ, 2 ಮಾರ್ಕ್ ಬರುತ್ತೆ. ಈ ವಿಡಿಯೋ ನೋಡಿ ನಿಮಗೆ ಮೆಥಡಾಲಜಿ ಫುಲ್ ಸಿಗುತ್ತೆ. ನೋ ನಾಟ್ ಎಟ್ ಆಲ್. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಕ್ವಶನ್ಸ್ ಹೇಗಾದರೂ ಬರಲಿ ಅಲ್ವಾ. ಮೇಯ್ನಾಗಿ TET ಮಾಡ್ತಾ ಇರೋದೇ ಇರೋರನ್ನ ಫಿಲ್ಟ್ರ್ ಮಾಡೋಕ್ಕೋಸ್ಕರ ಅಷ್ಟೇ. ನಿಮಗೆ ನಾಲೆಜ್ ಇದೆ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅಂತ ಅಲ್ವೇ ಅಲ್ಲ. ಫಿಲ್ಟ್ರ್ ಮಾಡಬೇಕು ಅವರು ಅಷ್ಟೇ. ಉದ್ದೇಶನೇ ಅದು. ನೆಕ್ಸ್ಟ್ ಇನ್ನು CET ಇದೆ, ಅದಂತೂ ಸಮುದ್ರ. ಸೊ ಅದಕ್ಕೋಸ್ಕರ ಕಾನ್ಸಂಟ್ರೇಟ್ ಆನ್ ಯುವರ್ ನಾಲೆಜ್, ಫೋಕಸ್ ಆನ್ ನಾಲೆಜ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್.